ಘಟನೆ ಆಗಿದೆ. ಪೂನಾ ಅಂತಕ್ಕಂಥ ವಿದ್ಯಾರ್ಥಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ತಾವು ಕೂಡ ನೋಡಿದ್ದೀರ ಪರಿಸ್ಥಿತಿನ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಟೈಮಲ್ಲಿ? ಈಗ ಏನಾಗಿದೆ, ಇದು ಬೆಂಗಳೂರು ನಗರದಲ್ಲಿ ಇದು ಒಂದು ತಿಂಗಳಲ್ಲಿ ಒಂದು 4-5 ಇನ್ಸಿಡೆಂಟ್ ನಾವು ಕಂಡಿರೋಂಥದ್ದು. ಇವತ್ತು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಾಂಚಜನ್ಯ ಸ್ಕೂಲಿಂದ ಬರ್ತಾ ಇರೋವಂಥ ಹೆಣ್ಮಗು ಏಕಾಏಕಿ ಬಂದು BMTC ಡ್ರೈವರ್ಗಳು ಹಿಂಗೆ ಏಕಾಏಕಿ ಬಂದು ಹೊಡ್ಕೊಂಡು ಹೋಗ್ತಾರೆ ಅಂತಂದರೆ ಒಂದು ಜೀವಕ್ಕೆ ಬೆಲೆನೇ ಇಲ್ಲಂಗೆ ಆಗಿದೆ ಇವತ್ತು. ಯಾರ್ಯಾರಾಗಿರ್ಬೋದು, ಡ್ರೈವರ್ಗಳು ಯಾರ್ಯಾರಾಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ವೆಹಿಕಲ್ ಆಗಿರ್ಬೋದು, ಪ್ರಾಣಕ್ಕೆ ಯಾರಿಗಾರು ಬೆಲೆ ಇರುತ್ತೆ. ಅದನ್ನು ಇವತ್ತು ಏಕಾಏಕಿ ಹೊಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಅವ್ರುಗಳು ಹೇಳ್ತಿರೋದು. ಪಾಪ ಬೀದಿ ಬದಿನಲ್ಲಿ ಜೋಳ ಮಾರ್ಕೊಂಡು ಕಡೂರಲ್ಲಿರುವಂಥ ಫ್ಯಾಮಿಲಿ ಅವರು ಇಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ಜೀವನ ಕಟ್ಕೊಂಡಿರೋಂಥವ್ರು. ಅವ್ರ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ನಿಟ್ಟಿನಲ್ಲಿ ಮಕ್ಕಳು ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇರುವಂಥ ಶಾಲೆ ಮಕ್ಕಳಿಗೆ ಪಂಚಜನ್ಯ ಸ್ಕೂಲ್ಗೆ ಹೋಗ್ತಾರಂತ ಹೆಣ್ಮಗು ಅದನ್ನು ಏಕಾಏಕಿ ಬಂದು ಹೊಡ್ಕೊಂಡು ಹೋಗಿದ್ದಾರೆ ಅಂತಂದರೆ ಡ್ರೈವರ್ಗಳಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಸಚಿವರಂತ ರಾಮರೆಡ್ಡಿ ಸರ್ ಅವ್ರಿಗೆ ಖಂಡಿತವಾಗ್ಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡ್ರೈವರ್ಗಳಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಒಂದಿಷ್ಟು ನಿಧಾನಕ್ಕೆ ಗಾಡಿ ಓಡಿಸಿದೆ. ಎಷ್ಟೊಂದು ಸಲ ಏನಾದರೂ ಮೈ ಮೇಲೆ ಬರ್ತಾರೆ ಅವರು ಡ್ರೈವರ್ಗಳು. ಗೌರ್ಮೆಂಟ್ ವೆಹಿಕಲ್ ಅಂದರೆ ಏನು ಅವ್ರಿಗೇನು 2 ಕೊಂಬಿಲ್ಲ ಅಲ್ವಾ, ಪ್ರಾಣಕ್ಕೆ ಬೆಲೆ ಇಲ್ವಾ ಅನ್ನೋಂಗಾಗಿದೆ ಅವ್ರಿಗೆ. ಈಗ ಎಷ್ಟೊಂದು ಸಲ ನಾವೇ ವೆಹಿಕಲಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಮೇಲೆ ಬಂದಿರ್ತಾರೆ ಅವರು. ಹಂಗಾಗಿ ಖಂಡಿತವಾಗ್ಲೂ ಅವ್ರಿಗೇನು ಕುಟುಂಬಕ್ಕೆ ಪರಿಹಾರ ಸಿಗೋವಂಥದ್ದು ಖಂಡಿತವಾಗ್ಲೂ ವ್ಯವಸ್ಥೆ ಆಗಬೇಕು. ಆ ಸಚಿವರಲ್ಲಿ ನಾನು ಮನವಿಯನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಬಡ ಕುಟುಂಬ ಜೀವನ ಸಾಗಿಸೋಕ್ಕೆ ಬೆಂಗಳೂರಿಗೆ ಬಂದಿರೋಂಥವ್ರು ಅಂಥವ್ರಿಗೆ ಪರಿಸ್ಥಿತಿ ಹಿಂಗಾಗುತ್ತೆ ಅಂತಂದರೆ ಅದೇನು ಜೀವಕ್ಕೆ ಬೆಲೆನೇ ಇಲ್ಲಂಗಾಗಿದೆ. ಖಂಡಿತವಾಗ್ಲೂ ಅವರಿಗೆ ಪರಿಹಾರ ಸಿಗುವಂಥ ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡಲೇಬೇಕು.